ಬೆಂಗಳೂರಿನ ಜನಕ್ಕೆ ಪ್ರತಿ ಕಾಲದಲ್ಲೂ ಒಂದಲ್ಲ ಒಂದು ರೀತಿಯ ಸಮಸ್ಯೆ. ಬೇಸಿಗೆಯಲ್ಲಿ ಒಂದು ರೀತಿ ಆದ್ರೆ ಮಳೆಯಲ್ಲಿ ಡೆಂಗ್ಯೂ ಬಿಟ್ಟು ಒಂದು ರೀತಿ ಬೆನ್ನು ಬಿಡದಂಗೆ ಕಾಡ್ತಾ ಇದೆ ಬೆಂಗಳೂರಿನ ಜನಕ್ಕೆ. ಕರೋನಾ ಟೈಮ್ನಲ್ಲಿ BBMP ಅವರು ಕೆಲವೊಂದು ಹಾಟ್ಸ್ಪಾಟ್ ಅಂತ ಹುಡುಕಿದ್ರಲ್ಲ ಬೆಂಗಳೂರಿನಲ್ಲಿ, ಅದೇ ರೀತಿಯಾಗಿ ಡೆಂಗ್ಯೂ ಹಾಟ್ಸ್ಪಾಟ್ ಅನ್ನ ಕೂಡ ಬೆಂಗಳೂರಿನಲ್ಲಿ ಹುಡುಕಿದಾರಂತೆ. ಎಷ್ಟು ಕಡೆ ಮತ್ತು ಎಲ್ಲೆಲ್ಲಿ ನೋಡ್ತಾ ಹೋಗೋಣ. ಬೆಂಗಳೂರಿಗರೇ ಎಚ್ಚರ ಎಚ್ಚರ, ಅಕ್ಕಪಕ್ಕದಲ್ಲಿಯೇ ಇರಬಹುದು ಡೆಂಘಿ ಕೇಸ್. ಬೆಂಗಳೂರಿಗರೇ ಬಿ ಕೇರ್ಫುಲ್. ನಿಮ್ಮ ಮನೆಯ ಅಕ್ಕಪಕ್ಕದಲ್ಲೂ ಇರಬಹುದು ಡೆಂಗ್ಯೂ ಕೇಸ್ಗಳು. ಯಾಕೆ ಅಂತ ಹೇಳ್ತಾ ಇದ್ದೀನಿ ಗೊತ್ತಾ? ಬೆಂಗಳೂರಿನಲ್ಲಿ BBMP ಡೆಂಗ್ಯೂ ಹಾಟ್ಸ್ಪಾಟ್ಗಳನ್ನು ಗುರುತು ಮಾಡ್ತಾ ಇದೆ. 3ಕ್ಕಿಂತ ಹೆಚ್ಚು ಪ್ರಕರಣಗಳು ದಾಖಲಾದಂಥ ಏರಿಯಾಗಳನ್ನು ಹಾಟ್ಸ್ಪಾಟ್ ಅಂತ ಗುರುತು ಮಾಡ್ತಾ ಇದ್ದು, ಬೆಂಗಳೂರಿನ 8 ವಲಯಗಳಲ್ಲೂ ಕೂಡ 40ಕ್ಕೂ ಹೆಚ್ಚು ಡೆಂಗ್ಯೂ ಹಾಟ್ಸ್ಪಾಟ್ಗಳಿವೆ. ಹಾಗಿದ್ರೆ ಆ ಏರಿಯಾಗಳು ಯಾವ್ಯಾವು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಹೌದು, ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಡೆಂಘಿ ಆರ್ಭಟ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ. ಸದ್ಯ ರಾಜ್ಯದಲ್ಲಿ 14,000ಕ್ಕೂ ಹೆಚ್ಚು ಡೆಂಘಿ ಪ್ರಕರಣ ದಾಖಲಾಗಿದೆ. ಇದರಲ್ಲಿ ಅರ್ಧದಷ್ಟು ಕೇಸ್ ಬೆಂಗಳೂರಿನದ್ದೇ ಆಗಿರುವುದು ನಿಜಕ್ಕೂ ಆತಂಕಕಾರಿ ವಿಚಾರವಾಗಿದೆ. ಬೆಂಗಳೂರಿನಲ್ಲೇ ಇದೆ 40ಕ್ಕೂ ಹೆಚ್ಚು ಹಾಟ್ಸ್ಪಾಟ್. ಸದ್ಯ ಬೆಂಗಳೂರಿನಲ್ಲಿ 6,382 ಡೆಂಘಿ ಪೀಡಿತರಿದ್ದು 3 ಸಾವನ್ನಪ್ಪಿದ್ದಾರೆ. ಈ ಮಧ್ಯೆ ಬೆಂಗಳೂರಿನ 40ಕ್ಕೂ ಹೆಚ್ಚು ಏರಿಯಾಗಳಲ್ಲಿ ಡೆಂಘಿ ಆರ್ಭಟ ಜೋರಾಗಿದೆ. 40 ಏರಿಯಾಗಳನ್ನು ಹಾಟ್ಸ್ಪಾಟ್ ಅಂತೇಳಿ BBMP ಗುರುತಿಸಿದೆ. ಒಂದೇ ಕಡೆ 3ಕ್ಕಿಂತ ಹೆಚ್ಚು ಪ್ರಕರಣ ದಾಖಲಾದರೆ ಹಾಟ್ಸ್ಪಾಟ್ ಅಂತ ಗುರುತು ಮಾಡ್ತಾ ಇದೆ BBMP. ಇನ್ನು ಈ ಹಾಟ್ಸ್ಪಾಟ್ಗಳಲ್ಲಿ BBMP ಮುಂಜಾಗ್ರತಾ ಕ್ರಮವನ್ನು ವಹಿಸ್ತಿದೆ. ಹಾಗಿದ್ರೆ ಬೆಂಗಳೂರಿನ ಯಾವ್ಯಾವ ಏರಿಯಾದಲ್ಲಿ ಡೆಂಘಿ ಪ್ರಕರಣ ಹೆಚ್ಚಾಗಿದೆ ಅನ್ನೋದನ್ನು ನೋಡೋದಾದ್ರೆ, ಆಡುಗೋಡಿ, CV ರಾಮನ್ ನಗರ, ರಾಜಾಜಿನಗರ, ಅಮೃತಹಳ್ಳಿ, ಬೆಳಂದೂರು, ನ್ಯೂ ತಿಪ್ಪಸಂದ್ರ, HSR ಲೇಔಟ್, ಮಹಾಲಕ್ಷ್ಮಿ ಲೇಔಟ್, ಕೋಣನಕುಂಟೆ, MS ಪಾಳ್ಯ ಪ್ರಮುಖ ಡೆಂಘಿ ಪೀಡಿತ ಏರಿಯಾಗಳಾಗಿದ್ದು, ಈ ಏರಿಯಾಗಳಿಂದಲೇ ಅತಿ ಹೆಚ್ಚು ಡೆಂಘಿ ಕೇಸ್ಗಳು ದಾಖಲಾಗಿದೆ. ಇನ್ನು BBMP ವ್ಯಾಪ್ತಿಯ 8 ವಲಯಗಳ ಪೈಕಿ 41 ಹಾಟ್ಸ್ಪಾಟ್ ಅಂತ ಗುರುತು ಮಾಡಲಾಗಿದೆ. ಯಾವ್ಯಾವ ವಲಯದಲ್ಲಿ ಎಷ್ಟೆಷ್ಟು ಹಾಟ್ಸ್ಪಾಟ್ ಇದೆ ಅಂತ ನೋಡೋದಾದ್ರೆ, ಬೊಮ್ಮನಹಳ್ಳಿಯಲ್ಲಿ 2 ಹಾಟ್ಸ್ಪಾಟ್, ಮಹದೇವಪುರದಲ್ಲಿ 10 ಹಾಟ್ಸ್ಪಾಟ್ ಇದ್ರೆ, ದಕ್ಷಿಣ ವಲಯದಲ್ಲಿ 17 ಹಾಟ್ಸ್ಪಾಟ್ ಇದೆ, ಯಲಹಂಕದಲ್ಲಿ 6 ಹಾಟ್ಸ್ಪಾಟ್ ಇದೆ, ಪೂರ್ವ ವಲಯದಲ್ಲಿ 8, ಪಶ್ಚಿಮ ಘಟ್ಟದಲ್ಲಿ 6 ಹಾಟ್ಸ್ಪಾಟ್ಗಳಿದೆ. ಇವು BBMP ವ್ಯಾಪ್ತಿಯ 8 ವಲಯಗಳ ಪೈಕಿ ಹೆಚ್ಚು ಡೆಂಘಿ ಕೇಸ್ ಕಾಣಿಸಿಕೊಳ್ಳುವ ಪ್ರದೇಶಗಳಲ್ಲಿ ಹಾಟ್ಸ್ಪಾಟ್ಗಳಾಗಿ ಗುರುತಿಸಲಾಗಿದೆ. ಈ ಪ್ರದೇಶಗಳಲ್ಲಿ BBMP ಅಧಿಕಾರಿಗಳು ತೀವ್ರ ನಿಗಾ ವಹಿಸಿದ್ದಾರೆ. ಹಾಗೆ ಡೆಂಘಿ ತಡೆಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವ ಜೊತೆಗೆ ಡೆಂಘಿ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿದ್ದಾರೆ. ರಾಜ್ಯದ ಜಿಲ್ಲೆಗಳಿಗಿಂತ ಬೆಂಗಳೂರಿನಲ್ಲೇ ಹೆಚ್ಚು ಡೆಂಗಿ ಕೇಸ್ಗಳು ದಾಖಲಾಗ್ತಾ ಇದೆ. ಹಾಟ್ಸ್ಪಾಟ್ಗಳ ಸಂಖ್ಯೆನೂ ಕೂಡ ಬೆಂಗಳೂರಿನಲ್ಲೇ ಇದೆ. ಹೀಗಾಗಿ ನಿಯಂತ್ರಣ ಮಾಡಲಿಕ್ಕೆ ಸರ್ಕಾರ BBMP ನಾನಾ ಕ್ರಮಗಳನ್ನು ಕೈಗೊಳ್ತಾ ಇದ್ದು, ಜನರು ಕೂಡ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಇಲ್ಲದೆ ಹೋದರೆ ಅಪಾಯ ಕಟ್ಟಿಟ್ಟಬುತ್ತೆ. ಇವು ಡೆಂಗ್ಯೂ ಹಾಟ್ಸ್ಪಾಟ್ಗಳು ಎಚ್ಚರಿಕೆಯನ್ನು ಸೂಚಿಸ್ತಾ ಇದ್ದಾವೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಲೋಕೇಶ್ ಕೊಡಗದಾಲ, ಪಬ್ಲಿಕ್ TV, ಬೆಂಗಳೂರು.